ಸಂಪತ್ತಣ್ಣ ನಮಸ್ಕಾರ. ನಮಸ್ಕಾರ. ನಮ್ಮ ಡಿಎಲ್ಎಸ್ ತೋಟ ಏನೇನು ಯೂಸ್ ಮಾಡಿದ್ರಿ? ಇದಕ್ಕೆ ನಮ್ಮ ತೋಟಕ್ಕೆ ತಮ್ಮ ಸಹಕಾರದಿಂದ ಧರಿತ್ರಿ, ಗ್ರೌತು, ಪ್ರೈಮರಿ 3 ಮಿಕ್ಸಿಂಗ್ ಮಾಡಿ ಒಂದೊಂದು ಬುಡಕ್ಕೆ 1 ಲೀಟ್ರು 2 ಲೀಟ್ರ್ ಕೊಟ್ಟಿದ್ದೀವಿ. ಎಷ್ಟು ದಿನ ಆಯ್ತು ಸರ್? ಈಗಲೇ 30 ದಿವಸ ಆಯಿತು. 30 ದಿವಸ ಆಯಿತು. 30 ದಿನದಲ್ಲಿ ಏನು ಬದಲಾವಣೆ ಕಂಡಿದೆ ಸರ್? ನಮ್ಮದು ಅಡಿಕೆ ಸೊಸಿನಲ್ಲೆಲ್ಲ ಕೆಂಪುಳು ಮತ್ತು ಮೇಲ್ಗಡೆ ಕೆಂಪು ಕಲರ್ ಇದೆಲ್ಲ ಬರ್ತಾ ಇತ್ತು. ಅದೆಲ್ಲ ಚುಕ್ಕೆ ಥರ ಎಲ್ಲ ಬರ್ತಾ ಇತ್ತು. ಈಗ ಅದೆಲ್ಲ ಏನು ಕಾಣ್ತಾ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಎಷ್ಟು ವರ್ಷದ ಗಿಡ ಸಂಪತ್ತಣ್ಣ? ಇದು 9 ವರ್ಷದ ಗಿಡ. 9 ವರ್ಷ. ನಿಮ್ಗೆ ಇದು ಪ್ರಾಡಕ್ಟ್ ಯಾವ ಥರ ಪರಿಚಯ ಆಯಿತು? ಇದು ಪಕ್ಕದ ತೋಟದಲ್ಲಿ ಬಂದಿದ್ರು, ಪಕ್ಕದ ತೋಟದಲ್ಲಿ ಇಲ್ಲೆಲ್ಲ ಸ್ಪ್ರೇ ಮಾಡ್ಸೋದಕ್ಕೆ ಬಂದಿದ್ರು. ಆಗ ನಮ್ಮ ತೋಟಕ್ಕೆ ಬಂದ್ರು ಅವರು. ಈ ಥರ ಇದೆ ನೋಡಿ. ಯಾರು ಬಂದವರು? ಅವ್ರ ಹೆಸರು ನಾಗರತ್ನಮ್ಮ ಅಂತ. ಅವ್ರು ಬಂದರು. ಇಲ್ಲಿ ಪಕ್ಕದಲ್ಲೆಲ್ಲ ಓಡಾಡ್ತಾ ಇದ್ರು. ನಾನು ಕರೆದೆ, ಆಮೇಲೆ ಏನ್ರಿ ಇಲ್ಲೆಲ್ಲ ಓಡಾಡ್ತಾ ಇದ್ದೀರಿ ಅಂತ. ನಾನು ತೋಟ ಎಲ್ಲ ಒಂದ್ಸಲಿ ನೋಡ್ತಾ ಇದ್ದೀನಿ, ಏನೇನು ತೋಟ ಏನೇನಾಗಿದೆ ಅಂತ ಅಂದರು. ಆಮೇಲೆ ನಮ್ಗೆ ಅವ್ರು ಅಡ್ವೈಸ್ ಮಾಡಿದ್ರು, ಈ ಥರ ಎಲ್ಲ ಮೆಡಿಷನ್ ಹಾಕಿದ್ರೆ ತೋಟ ಈ ಥರ ಇಂಪ್ರೂವ್ಮೆಂಟ್ ಆಗುತ್ತೆ, ಈ ಥರ ಎಲ್ಲ ಚುಕ್ಕಿ ರೋಗ ಮತ್ತು ಇದೆಲ್ಲ ಕೆಂಪು ತಲೆ ಹುಳು ಇದೆಲ್ಲ ಹೋಗುತ್ತೆ ಅಂತ. ಆಮೇಲೆ ಅದನ್ನು ತರಿಸಿ ಸ್ಪ್ರೇ ಮಾಡಿ ಅವರು ವಿಸಿಟ್ ಮಾಡ್ತಾ ಇದ್ದೀನಿ ನೋಡ್ತೀನಿ ಅಂದ ತಕ್ಷಣ ನಂಬಿಕೆ ಬಂತ ಅವ್ರ ಮೇಲೆ? ನಮ್ಗೆ ನಂಬಿಕೆ ಬಂತು. ಪಕ್ಕದ ತೋಟ ಅಲ್ಲಿ ಇಲ್ಲೆಲ್ಲ ಇದು ಮಾಡಿಸಿದ್ದಾರೆ, ವಿಚಾರಿಸ್ಕೊಂಡ್ವಿ. ಆಗ ನಾವು ಮಾಡಿಸಿದ್ರೆ ಸರೋಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಈಗ ಪರವಾಗಿಲ್ಲ, ನಮಗೂ ಎಲ್ಲ ತೋಟ ಎಲ್ಲ ಹಸಿರು ಕಾಣ್ತಾ ಇದೆ. 1 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಕಂಡಿದೆ. ನೀವು ಪ್ರತಿಯೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೇ ಥರ ನೀವು ಉಪಯೋಗಿಸ್ಕೊಂಡ್ರೆ ತೋಟ ಇಂಪ್ರೂವ್ಮೆಂಟ್ ಮಾಡಿಕೊಂಡು ತೋಟ ಚೆನ್ನಾಗಿ ಇಟ್ಕೋಬೋದು ಅನ್ನೋ ಮಾತಾ ಹೇಳ್ತೀನಿ. ಏನು ಹೇಳೋದು, ಕೆಮಿಕಲ್ನ ಯೂಸ್ ಮಾಡಿ ಭೂಮಿ ಹಾಳು ಮಾಡ್ಕೊಳ್ಳೋ ಬದಲು ನೀವು ಹೇಳೋದು ಆರ್ಗ್ಯಾನಿಕ್ ಹಾಕೋದ್ರಿಂದ ಭೂಮಿನೂ ಫಲವತ್ತತೆ ಚೆನ್ನಾಗಿ ಬರ್ತದೆ. ಮತ್ತು ಆಮೇಲೆ ಗೊಬ್ಬರನೂ ಕೂಡ ಹಾಕಿದ್ದೀವಿ. ಗೊಬ್ಬರ ಮತ್ತೆ ಅದು ಒಂದು ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಅದು 1 ಲೀಟರ್ ಸಮಾನ, ಏನೋ 5 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರಕ್ಕೆ 1 ಲೀಟರ್ ಧರಿತ್ರಿ ಸಮ ಅಂತ ಇದಾಗ್ತಾ ಇದೆ. ಅದು ನಾವು ಹಾಕೊಂಡ್ರೆ ಒಳ್ಳೆ. ನಮ್ಮ ಡಿಎಲ್ಎಸ್ ಕಂಪನಿ ಅದ್ಭುತವಾದ ಪ್ರಾಡಕ್ಟ್ ಕೊಟ್ಟಿದೆ. ಅಂಡ್ ನಮ್ಮ ಡಿಎಲ್ಎಸ್ ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಡಿಎಲ್ಎಸ್ ಕಂಪ್ನಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈತರಿಗೆಲ್ಲ ಈ ಥರ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೂ ಅಡ್ವರ್ಟೈಸ್ ಎಲ್ಲ ಜಾಸ್ತಿ ಮಾಡಿಕೊಂಡು ಮಾಡಿದ್ರೆ ಇನ್ನೂ ಹೆಚ್ಚಿನ ಉತ್ತೇಜನ ಪಡ್ಕೊಂಡು ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಬ್ಬ ರೈತರು ಈ ಥರ ನ್ಯಾಚುರಲ್ ಉಪಯೋಗಿಸೋದ್ರಿಂದ ಭಾಳ ಒಳ್ಳೆಯದು. ಈಗ ರಾಸಾಯನಿಕ ಗೊಬ್ಬರಗಳು ಅದು ಇದು ಹಾಕೋದ್ರಿಂದ ತೋಟ ಎಲ್ಲ ಹಾಳಾಗ್ತಾ ಇದೆ. ಮತ್ತು ಕೆಮಿಕಲ್ಸು ಅದೆಲ್ಲ ಮಿಕ್ಸ್ ಆಗ್ತಾ ಇದೆ, ಭೂಮಿ ಒಳಗಡೆ ವಿಷಕಾರಿ ಎಲ್ಲ ಸೇರ್ತಾ ಇದೆ. ಇದು ನ್ಯಾಚುರಲ್ ಉಪಯೋಗಿಸಿದ್ರೆ ಭೂಮಿನೂ ಫಲವತ್ತತೆ ಎಲ್ಲ ಜಾಸ್ತಿ ಮಾಡ್ಕೋಬೋದು ಅನ್ನೋ ಉದ್ದೇಶ. ನಿಮ್ಮ ಇಂಟೆನ್ಷನ್ ಏನಂದರೆ ಕಂಪನಿಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ. ಹಾಗೆ ಪ್ರತಿಯೊಬ್ಬ ರೈತರು ಆರ್ಗ್ಯಾನಿಕ್ ಕಡೆಗೆ ಬಂದರೆ ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೋಬೋದು, ಗಿಡ ಗ್ರೋತು ಬರುತ್ತೆ, ತುಂಬ ಬೆನಿಫಿಟ್ ಇರ್ತದೆ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಸಂಪತ್ತಣ್ಣವರು ಅವರು ಮನದಾಳದ ಮಾತು ಹೇಳಿದ್ರು. ಯಾಕೆ ಅಂದರೆ 1 ತಿಂಗಳಾಗಿದೆ ಇವರು ಗ್ರೋತ್ಗೆ ಅಂತ ಹಾಕಿ 9 ವರ್ಷದ ಗಿಡ ತುಂಬ ಅದ್ಭುತವಾಗಿ ಬಂದಿದೆ. ಫುಲ್ಲು ಕೆಂಚ್ಕಿತ್ತು ಗಿಡ ಎಲ್ಲ ನೋಡೋಕ್ಕೆ. ಇವತ್ತು ಹಸಿರು ಗ್ರೀನ್ ತಿರುಗೈತಿ, ತುಂಬ ಖುಷಿ ಆಗ್ತಿದೆ. ಸಂಪತ್ತಣ್ಣವರು ತುಂಬ ಖುಷಿಯಾಗಿದ್ದಾರೆ. ನಾವು ಹೇಳೋದಷ್ಟೇ, ಪ್ರತಿಯೊಬ್ಬ ರೈತರು ಕೆಮಿಕಲ್ನ ಯೂಸ್ ಮಾಡಬೇಡಿ, ಆರ್ಗ್ಯಾನಿಕ್ ಕಡೆಗೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಂಪತ್ತಣ್ಣವ್ರ ಮಾತು ಅದೇನೇ, ಆರ್ಗ್ಯಾನಿಕ್ ಕಡೆಗೆ ಬನ್ನಿ ಅಂತ. ಹಂಗೆ ನಾನು ಹೇಳೋದಷ್ಟೇ, ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ. ಸಂಪತ್ತಣ್ಣರೇ ನಮಸ್ಕಾರ. ನಿಮ್ಮ ಗಿಡ ಚೆನ್ನಾಗಿ ಬೆಳೀಲಿ ಇನ್ನೂ. ಮತ್ತೆ ನೀವು ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ನಾವು ತಿಳಿಸ್ತೀವಿ, ರೆಫರ್ ಮಾಡಕ್ಕೆ ಇಷ್ಟಪಡ್ತೀವಿ. ರೈತರು ಇದನ್ನೇ ಉಪಯೋಗಿಸಿ ಅಂತ ನಾವು ಹೇಳ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರಿಗೆಲ್ಲ ಅನುಕೂಲ ಆಗಿದೆ ಅನ್ನೋದು ಕಂಪ್ನಿಗೆ ನನ್ನ ಅಭಿನಂದನೆ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್.